ಕನ್ನಡ ಕಿರುತೆರೆಗೆ 10 ಸೂಪರ್ ಹಿಟ್ ಸೀರಿಯಲ್ಗಳನ್ನು ನೀಡಿರುವಂಥ ನಿರ್ದೇಶಕ ರಾಮ್ಜಿಯವರು. ನಾಗಕನ್ನಿಕೆ, ಪುಟ್ಟಗೌರಿ ಮದುವೆ, ಅಕ್ಕ, ಬಂಗಾರಿ, ಓಂ ಶಕ್ತಿ ಓಂ, ನಾಗಿನೇಟು, ಗೀತಾ, ರಂಗನಾಯಕಿ, ಮಂಗಳಗೌರಿ ಮದುವೆ, ರಾಮಚಾರಿ, ಹೀಗೆ 10 ಧಾರಾವಾಹಿಗಳ ಒಬ್ಬ ಸೂತ್ರಧಾರ ರಾಮ್ಜಿಯವರು. ರಾಮ್ಜಿಯವರಿಂದಲೇ ತಯಾರಾದಂಥ ಒಂದು ಧಾರಾವಾಹಿ ಬೃಂದಾವನ ಕೂಡ. ದೊಡ್ಡ ತಾರಾಗಣ, ಹಲವು ಕಲಾವಿದರು, ಯಾವುದೇ ನೆಗೆಟಿವಿಟಿ ಇಲ್ಲದ ಕೂಡು ಕುಟುಂಬದ ಒಂದು ಬೃಂದಾವನ ಧಾರಾವಾಹಿಯನ್ನು ನಿಮ್ಮೆಲ್ಲರ ಮುಂದೆ ತಂದವರು ರಾಮ್ಜಿಯವರು. ಆದರೆ ಇದ್ದಕ್ಕಿದ್ದಂಗೆ ಈ ಒಂದು ಧಾರಾವಾಹಿ ನಿಂತಿದೆ. ಇದಕ್ಕೆ ಕಾರಣ ಏನು ಅಂತ ನೋಡಿದರೆ, ಕಳೆದ ವರ್ಷ ಅಂದರೆ ಅಕ್ಟೋಬರ್ 23, 2023 ಬೃಂದಾವನ ಧಾರಾವಾಹಿ ಪ್ರಸಾರ ಆರಂಭ ಆಯಿತು. ಈ ವರ್ಷ ಅಂದರೆ ಮೇ 24, 2024 ಬೃಂದಾವನ ಧಾರಾವಾಹಿಯ ಅಂತಿಮ ಸಂಚಿಕೆ ಪ್ರಸಾರವಾಯಿತು. ಒಟ್ಟು 167 ಸಂಚಿಕೆಗಳನ್ನು ಬೃಂದಾವನ ಸೀರಿಯಲ್ ಪ್ರಸಾರ ಕಂಡಿದೆ. ಇಷ್ಟು ಬೇಗ ಬೃಂದಾವನ ಧಾರಾವಾಹಿ ಮುಗಿದಿದ್ದೇಕೆ? ಈ ಬಗ್ಗೆ ನಿರ್ದೇಶಕ ರಾಮ್ಜಿಯವರು ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ತಾಂತ್ರಿಕ ಸಮಸ್ಯೆಯಿಂದ ಬೃಂದಾವನ ಸೀರಿಯಲ್ ಅಂತ್ಯ ಕಂಡಿತು ಎಂದು ನಿರ್ದೇಶಕ ರಾಮ್ಜಿಯವರು ಹೇಳಿದ್ದಾರೆ. ಹಾಗೆ ನೋಡಿದರೆ ಬೃಂದಾವನ ಸೀರಿಯಲ್ 1000 ಎಪಿಸೋಡ್ವರೆಗೂ ಬರಬಹುದಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ 167 ಸಂಚಿಕೆಗಳಿಗೆ ಶುಭಂ ಬೋರ್ಡ್ ಹಾಕಲಾಗಿದೆ. ಬೃಂದಾವನ ಧಾರಾವಾಹಿ ಟೆಕ್ನಿಕಲ್ ಇಶ್ಯೂಗಳಿಂದ ವೈಂಡ್ ಅಪ್ ಆಯಿತು. ಹಾಗೆ ನೋಡಿದರೆ ಬೃಂದಾವನ ಧಾರಾವಾಹಿಯ ಕತೆ ಬರೆದಾಗಲೇ 1000 ಎಪಿಸೋಡ್ ಇತ್ತಂತೆ. ಅದ್ಭುತವಾದಂಥ ಒಂದು ಕತೆ ಇತ್ತು. ನಾನು ಬರೆದಿರುವ ಬೆಸ್ಟ್ ಟಾಪ್ 5 ಕತೆಗಳಲ್ಲಿ ಇದು ಕೂಡ ಒಂದು. ಅನಿವಾರ್ಯ ಕಾರಣಗಳಿಂದ ಬೃಂದಾವನ ಸೀರಿಯಲನ್ನು ನಿಲ್ಲಿಸಬೇಕಾಯಿತು ಅಂತ ಹೇಳಿ ರಾಮ್ಜಿಯವರು ಸ್ವಲ್ಪ ಬೇಸರದಲ್ಲಿ ಹೇಳ್ಕೊಂಡಿದ್ದಾರೆ. ಬೃಂದಾವನ ನಿಲ್ಲಿಸಬೇಕಾಗಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅಷ್ಟಕ್ಕೂ 60-70 ಎಪಿಸೋಡ್ ಆದಾಗಲೇ ಮುಂದುವರಿಸೋದು ಬೇಡ, ನಿಲ್ಲಿಸೋಣ ಅಂತ ನಾನು ನಿರ್ಧಾರ ಮಾಡಿ ಬಂದಿದ್ದೆ. ಸಡನ್ನಾಗಿ ನಿಲ್ಲಿಸೋಕ್ಕಾಗಲ್ವಲ್ಲ, ಹೀಗಾಗಿ 167 ಎಪಿಸೋಡ್ವರೆಗೂ ಮಾಡಬೇಕಾಯಿತು ಅಂಥೇಳಿ ರಾಮ್ಜಿಯವರು ಹೇಳಿದ್ದಾರೆ. ಬೃಂದಾವನ ಸೀರಿಯಲ್ಗೆ ಮೊದಲು ಕಥಾನಾಯಕನಾಗಿದ್ದು ಗಾಯಕ ವಿಶ್ವನಾಥ್ ಹಾವೇರಿಯವರು. ಆನಂತರ ದಿಢೀರಾಗಿ ನಾಯಕನನ್ನು ಚೇಂಜ್ ಮಾಡಲಾಯಿತು. ವಿಶ್ವನಾಥ್ ಹಾವೇರಿಯವರ ಜಾಗಕ್ಕೆ ವರುಣ್ ಆರಾಧ್ಯ ಅವರನ್ನು ಕರೆತರಲಾಯಿತು. ಹೀಗಾಗಿದ್ದು ಏಕೆ ಅಂತ ಕೂಡ ರಾಮ್ಜಿಯವರು ರಿವೀಲ್ ಮಾಡಿದ್ದಾರೆ. ಮೊದಲು ಹೀರೋ ಆಗಿದ್ದು ವಿಶ್ವನಾಥ್ ತುಂಬ ಒಳ್ಳೆಯ ಹುಡುಗ, ಕ್ಯಾರೆಕ್ಟರ್ಗೆ ತುಂಬ ಆಪ್ಟ್ ಆಗಿದ್ದ. ಆರೋಗ್ಯ ಸಮಸ್ಯೆಯಾದ ಕಾರಣ ವಿಶ್ವನಾಥ್ ತುಂಬ ಸಣ್ಣ ಆಗಿಬಿಟ್ಟ. ಎಷ್ಟು ಸಣ್ಣ ಆಗಿಬಿಟ್ಟ ಅಂದರೆ ಮದುವೆ ಗೆಟಪ್ನಲ್ಲಿ ತೋರಿಸೋಕ್ಕೆ ಆಗಲಿಲ್ಲ. ಮದುವೆ ಶೂಟಿಂಗ್ ಸಮಯದಲ್ಲಿ 6 ದಿನಗಳ ಕಾಲ ಡೇ ಆ್ಯಂಡ್ ನೈಟ್ ಶೂಟ್ ಇತ್ತು. ವಿಶ್ವನಾಥ್ಗೆ ಹುಷಾರಿರಲಿಲ್ಲ. ಅವನಿಗೆ ರೆಸ್ಟ್ ಕೊಡೋದೆ ಶೂಟ್ ಮಾಡೋದು ತಪ್ಪಾಗುತ್ತೆ. ಹೀಗಾಗಿ ರಾತ್ರಿ ವರುಣ್ ನಮಗೆ ಸಿಕ್ಕಿದ್ದು ಅಂತ ಹೇಳಿ ರಾಮ್ಜಿಯವರು ತಿಳಿಸಿದ್ದಾರೆ.